ನಮ್ಮ ಭಾರತ ದೇಶದಲ್ಲಿ ವಿಧವಾದಂತಹ ಸಂಸ್ಕೃತಿ ಸಂಪ್ರದಾಯಗಳಿವೆ. ಇನ್ನು ಊಟದ ವಿಷಯಕ್ಕೆ ನೋಡೋದಾದರೆ ನಮ್ಮಲ್ಲಿ ಅನೇಕ ಜನ ಈ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡುವಂತಹ ಪದ್ಧತಿಯನ್ನು ತುಂಬ ಹಿಂದಿನಿಂದಲೂ ಅಳವಡಿಸ್ಕೊಂಡು ಬಂದಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಮ್ಮ ಮನೆಗಳಲ್ಲಿ ಡೈನಿಂಗ್ ಟೇಬಲ್ ವ್ಯವಸ್ಥೆಯನ್ನು ಅಥವಾ ಆ ಸಂದರ್ಭಕ್ಕೆ ಅನುಗುಣವಾಗಿ ಟಿವಿ ಮುಂದಿರುವಂತಹ ಕುರ್ಚಿಯನ್ನು, ಸೋಫಾವನ್ನು, ಅಡುಗೆ ಮನೆ ಕಟ್ಟೆಯನ್ನು, ಇನ್ನೂ ಗಡಿಬಿಡಿಯಲ್ಲಿ ಇದ್ದಾಗ ನಿಂತ್ಕೊಂಡೇ ಊಟ ಮಾಡ್ತಾ ಹೆಚ್ಚು ಕಡಿಮೆ ಎಲ್ಲ ಜಾಗನೂ ನಮ್ಮ ಊಟದ ಜಾಗ ಅನ್ನೋ ಹಾಗೆ ಪರಿಗಣಿಸ್ಬಿಟ್ಟಿದ್ದೀವಿ. ಆದರೆ ಹಿಂದೆಲ್ಲ ಜನ ಆಹಾರನ ಸೇವನೆ ಮಾಡೋದು ಅಂದರೆ ಅದು ಕೇವಲ ಹೊಟ್ಟೆನ ಭರ್ತಿ ಮಾಡಿಕೊಳ್ಳುವಂತಹ ಒಂದು ಕ್ರಿಯೆ ಅನ್ನೋ ಹಾಗೆ ನೋಡ್ತಾ ಇರಲಿಲ್ಲ. ಬದಲಿಗೆ ಅದನ್ನು ಪ್ರತಿನಿತ್ಯ ತುಂಬ ಗೌರವದಿಂದ ಕೃತಜ್ಞತೆಯಿಂದ ಮಾಡುವಂತಹ ಒಂದು ಯಾಗ ಯಜ್ಞ ಅನ್ನೋ ಹಾಗೆ ಭಾವಿಸಿದ್ರು. ಆದರೆ ಈ ವೇಗವಾಗಿ ಸಾಗ್ತಾ ಇರುವಂತಹ ಜಗತ್ತಿನಲ್ಲಿ ವೇಗವಾಗಿ ಸಾಗ್ತಾ ಇರುವಂತಹ ನಾವುಗಳು ಆಹಾರನ ಸೇವನೆ ಮಾಡೋದು ಅಂದ್ರೇ ಒಂದು ದೊಡ್ಡ ಕೆಲಸ ಅನ್ನೋ ಹಾಗೆ, ಅದರಲ್ಲೂ ಮುಖ್ಯವಾಗಿ ಈ ನೆಲದ ಮೇಲೆ ಕುತ್ಕೊಂಡು ಆಹಾರನ ಸೇವನೆ ಮಾಡೋದು ಅಂದರೆ ತುಂಬ ಕಷ್ಟದ ಕೆಲಸ ಅನ್ನೋ ಹಾಗೆ ನೋಡ್ತಾ ಇದ್ದೀವಿ. ಹೀಗೆ ಯಾವುದೋ ಒಂದು ಸಭೆ ಅಥವಾ ಸಮಾರಂಭಕ್ಕೆ ಹೋಗಿದ್ದೀರಿ ಅಂತ ಅಂದ್ಕೊಳ್ಳಿ. ಅಲ್ಲಿ ಊಟದ ವ್ಯವಸ್ಥೆ ಇದ್ದರೆ, ಅದರಲ್ಲೂ ಮುಖ್ಯವಾಗಿ ಎರಡು ಆಯ್ಕೆಗಳಿದ್ರೆ, ಒಂದು ನೆಲದ ಮೇಲೆ ಕುತ್ಕೊಂಡು ಊಟ ಮಾಡುವಂಥದ್ದು, ಇನ್ನೊಂದು ಕುರ್ಚಿ ಮೇಲೆ ಕುತ್ಕೊಂಡು ಊಟ ಮಾಡುವಂಥದ್ದು. ಈ ಎರಡು ಆಯ್ಕೆಗಳನ್ನು ಗಮನಿಸಿದರೆ ಹೆಚ್ಚಾಗಿ ಜನ ಈ ಕುರ್ಚಿ ಮೇಲೆ ಕುತ್ಕೊಂಡು ಊಟ ಮಾಡುವಂತಹ ವ್ಯವಸ್ಥೆ ಕಡೆನೇ ಹೋಗ್ತಾರೆ. ಇದರಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋ ಯಾವ ಭೇದ ಭಾವನೂ ಇಲ್ಲ, ಎಲ್ಲರೂ ಹೆಚ್ಚಾಗಿ ಕುರ್ಚಿನೇ ಹುಡ್ಕೋವಂಥದ್ದು. ಹಾಗಿದ್ರೆ ಈ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡೋದಕ್ಕೆ ನಾವೆಲ್ಲ ಯಾಕೆ ಇಷ್ಟೊಂದು ಹಿಂಜರಿತಾ ಇದ್ದೀವಿ ಅಂತ ನೋಡೋದಾದರೆ ಅದಕ್ಕೆ ಕಾರಣ ನಮಗೆ ಅದ್ರ ಕುರಿತು ಇರುವಂತಹ ಒಂದು ಅಸಡ್ಡೆ ಹಾಗೂ ನಮ್ಮ ಆಲಸ್ಯ. ಹಾಗಿದ್ರೆ ನಾವು ನೆಲದ ಮೇಲೆ ಕುತ್ಕೊಂಡು ಯಾಕೆ ಊಟ ಮಾಡಬೇಕು? ಇದರಿಂದ ಏನಾದರೂ ಪ್ರಯೋಜನ ಇದೆಯಾ? ಇದಕ್ಕೆ ವೈಜ್ಞಾನಿಕ ವಿವರಣೆ ಏನಾದರೂ ಇದೆಯಾ ಅಂತ ನೋಡೋದಾದರೆ ಖಂಡಿತ ಇದೆ. ಈಗ ನಾವು ನೆಲದ ಮೇಲೆ ಕುತ್ಕೊಂಡು ಊಟ ಮಾಡುವಾಗ ಚಕ್ಕಲ್ ಮಕ್ಕಳು ಹಾಕ್ಕೊಂಡು ಕುತ್ಕೋತೀವಿ. ಅಂದರೆ ಆ ಸಮಯದಲ್ಲಿ ನಾವೊಂದು ಯೋಗ ಭಂಗಿಯಲ್ಲಿ ಇರ್ತೀವಿ. ಯೋಗಾಸನದಲ್ಲಿ ಅದನ್ನು ಸುಖಾಸನ ಅಂತ ಹೇಳ್ತಾರೆ. ಸುಖಾಸನ ಜೀರ್ಣಕ್ರಿಯೆಗೆ ತುಂಬ ಪೂರಕವಾದಂತಹ ಆಸನ. ಹೀಗೆ ಚಕ್ಕಲ್ ಮಕ್ಕಳು ಹಾಕ್ಕೊಂಡು ನಾವು ಊಟಕ್ಕೆ ಕೂತಾಗ ಒಂದು ತುತ್ತು ಆಹಾರವನ್ನು ಬಾಯಲ್ಲಿ ಇಡಬೇಕು ಅಂದರೆ ನಾವು ನಮ್ಮ ತಲೆಯನ್ನು ಸ್ವಲ್ಪ ಮುಂದಕ್ಕೆ ವಾಲಿಸ್ತೀವಿ. ಆಹಾರವನ್ನು ಬಾಯಲ್ಲಿ ಇಟ್ಟ ನಂತರ ತಲೆಯನ್ನು ಮತ್ತೆ ಹಿಂದಕ್ಕೆ ತಗೊಳ್ತೀವಿ, ಅಂದರೆ ಯಥಾಸ್ಥಿತಿಗೆ ಬರ್ತೀವಿ. ಈ ಸಂದರ್ಭದಲ್ಲಿ ನಮ್ಮ ಕಿಬ್ಬೊಟ್ಟೆಯ ಮೇಲ್ಭಾಗ ನಮ್ಮ ಬೆನ್ನುಹುರಿಯ ಸಹಾಯದಿಂದ ನೇರ ಆಗ್ತಾ ಹೋಗುತ್ತೆ. ಪೆಲ್ವಿಕ್ ಸ್ನಾಯುಗಳು ಹಿಗ್ಗುತ್ತೆ. ಇದರಿಂದ ಜೀರ್ಣಾಂಗ ವ್ಯೂಹ ಒಂದು ಉತ್ತಮ ಸ್ಥಿತಿಯನ್ನು ತಲುಪಿ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ. ಇನ್ನು ಎರಡನೇದಾಗಿ ನೋಡೋದಾದರೆ, ಈ ಥರ ಚಕ್ಕಲ್ ಮಕ್ಕಳು ಹಾಕಿ ನಾವು ಊಟಕ್ಕೆ ಕೂತಾಗ ನಮಗೆ ತುಂಬ ವೇಗವಾಗಿ ಫಾಸ್ಟಾಗಿ ಗಬಗಬ ಅಂತ ಆಹಾರನ ಸೇವನೆ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ತುಸು ನಿಧಾನವಾಗೇ ನಾವು ಅಲ್ಲಿ ಆಹಾರನ ಸೇವನೆ ಮಾಡ್ತಾ ಹೋಗ್ತೀವಿ. ಇದರಿಂದ ಬಾಯಲ್ಲಿರುವಂತಹ ಆಹಾರವನ್ನು ಸರಿಯಾಗಿ ಅಗಿದು ತಿನ್ನಲಿಕ್ಕೆ ನಮಗೆ ಸಮಯ ಸಿಗುತ್ತೆ. ಹೀಗೆ ಆಹಾರನ ಸರಿಯಾಗಿ ಅಗಿದು ತಿನ್ನೋದ್ರಿಂದ ನಮಗೆ ಬೇಗ ಹೊಟ್ಟೆ ತುಂಬಿದ ಅನುಭವನೂ ಆಗುತ್ತೆ. ಇನ್ನು ಮೂರನೇದಾಗಿ ನೋಡೋದಾದರೆ, ನಾವು ಈ ಚಕ್ಕಲ್ ಮಕ್ಕಳ ಹಾಕಿ ನೆಲದ ಮೇಲೆ ಕೂತಾಗ ಆ ಸುಖಾಸನದಲ್ಲಿ ಇದ್ದಾಗ ನಮ್ಮ ಮೆದುಳು ತನ್ನಷ್ಟಕ್ಕೆ ತಾನೇ ಶಾಂತ ಆಗುತ್ತೆ. ನಾವು ಆಹಾರವನ್ನು ಸೇವಿಸಲಿಕ್ಕೆ ಬೇಕಾದಂತಹ ಒಂದು ಸರಿಯಾದ ಮನಸ್ಥಿತಿಯನ್ನು ಅಲ್ಲಿ ತಲುಪ್ತೀವಿ. ನಮ್ಮ ಗಮನ ಆಗ ಹೆಚ್ಚಾಗಿ ಆಹಾರದ ಕಡೆನೇ ಇರುತ್ತೆ. ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು ಅನ್ನುವಂತಹ ಪ್ರಜ್ಞೆ ಜಾಗೃತ ಆಗಿರುತ್ತೆ. ಅದು ಅಲ್ಲದೆ ಹೊಟ್ಟೆಗೆ ಸಾಕಷ್ಟು ಸಿಕ್ಕಿದೆ, ಇನ್ನು ಹೆಚ್ಚು ಬೇಡ ಅನ್ನುವಂತಹ ಒಂದು ಸಂದೇಶ ಕೂಡ ಮೆದುಳಿಗೆ ಆಗ ವೇಗವಾಗಿ ರವಾನೆ ಆಗುತ್ತೆ. ಅದೇ ನಾವು ಕುರ್ಚಿ ಮೇಲೆ ಕೂತ್ಕೊಂಡು ಆಹಾರವನ್ನು ಸೇವಿಸುವಾಗ ಆ ಸಂದೇಶ ಅಷ್ಟು ವೇಗವಾಗಿ ಮೆದುಳಿಗೆ ರವಾನೆ ಆಗಲ್ಲ. ಹಾಗಾಗಿ ನಾವು ತುಸು ಹೆಚ್ಚೇ ಆಹಾರವನ್ನು ಸೇವಿಸುವಂತಹ ಸಾಧ್ಯತೆ ಅಲ್ಲಿ ಜಾಸ್ತಿ. ಇದು ಮುಂದೆ ಸ್ಥೂಲಕಾಯಕ್ಕೆ ದಾರಿ ಮಾಡಿಕೊಡಬಹುದು. ಇನ್ನು ನಾಲ್ಕನೇದಾಗಿ ನೋಡೋದಾದರೆ, ನಾವು ಹೀಗೆ ಚಕ್ಕಲ್ ಮಕ್ಕಳ ಹಾಕಿ ನೆಲದ ಮೇಲೆ ಕೂತಾಗ ನಮ್ಮ ಬೆನ್ನಿಗೆ ಯಾವುದೇ ರೀತಿಯ ಸಪೋರ್ಟ್ ಇರೋದಿಲ್ಲ. ಅಂದರೆ ಗೋಡೆ, ಕುರ್ಚಿ ಇದ್ಯಾವುದು. ಹಾಗಾಗಿ ಬೆನ್ನನ್ನು ನೇರವಾಗಿ ಅಲ್ಲಿ ಇಡಬೇಕು ಅಂತ ಹೇಳಿದ್ರೆ ನಮ್ಮ ಬೆನ್ನು ಮತ್ತು ಸೊಂಟದ ಸ್ನಾಯುಗಳು ತಮ್ಮ ಪೂರ್ಣ ಸಾಮರ್ಥ್ಯದಿಂದ ಅದನ್ನು ಮಾಡಬೇಕಾಗತ್ತೆ. ಇದರಿಂದ ನಮ್ಮ ಸ್ನಾಯುಗಳ ಮತ್ತು ನಮ್ಮ ಸಂಧಿಗಳ ಕಾರ್ಯಕ್ಷಮತೆ ಹೆಚ್ಚುತ್ತೆ. ಅದು ಅಲ್ಲದೆ ನಿಯಮಿತವಾಗಿ ನಾವು ಹೀಗೆ ನೆಲದ ಮೇಲೆ ಕೂರೋದು ಏಳೋದು ಮಾಡೋದ್ರಿಂದ ನಮ್ಮ ಕೈಕಾಲುಗಳಿಗೆ ನಮ್ಮ ಸ್ನಾಯುಗಳಿಗೆ ಬೇಕಾದಂತಹ ಒಂದು ಅಗತ್ಯವಾದ ವ್ಯಾಯಾಮ ಕೂಡ ಸಿಕ್ಕಿದ ಹಾಗೆ ಆಗತ್ತೆ. ಇನ್ನು ಐದನೇದಾಗಿ ನೋಡೋದಾದರೆ, ಕುರ್ಚಿಯ ಮೇಲೆ ಕೂತು ಕಾಲನ್ನು ಇಳಿಬಿಟ್ಟಾಗ ಪಾದಗಳಿಗೆ ರಕ್ತವನ್ನು ಸರಬರಾಜು ಮಾಡಲಿಕ್ಕೆ
ಸ್ವಲ್ಪ ಹೆಚ್ಚಿನ ಶ್ರಮ, ಹೆಚ್ಚಿನ ಒತ್ತಡ ಬೇಕಾಗತ್ತೆ. ಅದೇ ನೆಲದ ಮೇಲೆ ಚಕ್ಕಲ್ಮಕ್ಕಲು ಹಾಕಿ ಕೂತಾಗ ರಕ್ತವನ್ನು ದೂಡಲಿಕ್ಕೆ ಹೃದಯ ಅಷ್ಟೊಂದು ಶ್ರಮ ಪಡುವ ಅವಶ್ಯಕತೆ ಇರೋದಿಲ್ಲ. ಅದು ಅಲ್ಲದೆ ಆ ಸಂದರ್ಭದಲ್ಲಿ ಜೀರ್ಣಾಂಗ ವ್ಯೂಹಕ್ಕೂ ಸರಿಯಾದ ಪ್ರಮಾಣದಲ್ಲಿ ರಕ್ತದ ಸರಬರಾಜಾಗಿ ಜೀರ್ಣಕ್ರಿಯೆ ಈ ರೀತಿಯಲ್ಲಿ ಕೂಡ ಉತ್ತಮಗೊಳ್ಳುತ್ತೆ. ಇನ್ನು 6ನೇದಾಗಿ ನೋಡೋದಾದರೆ, ನೆಲದ ಮೇಲೆ ಕುತ್ಕೊಂಡು ಊಟ ಮಾಡೋದ್ರಿಂದ ಮಾನಸಿಕವಾಗಿ ಕೂಡ ಪ್ರಯೋಜನ ಇದೆ. ಅದು ಹೇಗಪ್ಪ ಅಂದರೆ, ನಾವು ನಮ್ಮ ಕುಟುಂಬದವ್ರ ಜೊತೆ, ನಮ್ಮವರ ಜೊತೆ ಸೇರಿ ಆಹಾರವನ್ನು ಸೇವಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿದ ಹಾಗೆ ಆಗುತ್ತೆ. ಈಗ ನೋಡಿ, ನಾವು ಅದೆಷ್ಟೇ ಕಾಸ್ಟ್ಲಿ ಡೈನಿಂಗ್ ಟೇಬಲ್ನ ಪರ್ಚೇಸ್ ಮಾಡಿ ಅದರಲ್ಲಿ ಒಂದು 10 ಜನನ ಕೂರಿಸ್ಕೊಂಡು ಊಟ ಮಾಡುವಾಗಲೂ ಕೂಡ ಅದರಲ್ಲಿ ಯಾರೋ ಒಬ್ಬರಿಗೆ ಇಬ್ಬರಿಗೆ ತುಸು ಇರಿಸು ಮುರಿಸು ಉಂಟಾಗುವಂತಹ ಸಾಧ್ಯತೆ ಅಲ್ಲಿ ಹೆಚ್ಚು. ಆದರೆ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡುವಾಗ ಇಂತಹ ಸಂದರ್ಭ ಬರೋದು ತುಂಬ ವಿರಳ. ಕಾರಣ, ಯಾರೊಬ್ಬರು ನೆಲದ ಮೇಲೆ ಒಬ್ಬರೇ ಕುತ್ಕೊಂಡು ಊಟ ಮಾಡಬೇಕು ಅಂತ ಬಯಸೋದಿಲ್ಲ. ಬದಲಿಗೆ ಎಲ್ಲರೂ ತಮ್ಮ ಫ್ಯಾಮಿಲಿಯ ಜೊತೆ, ನಮ್ಮವರ ಜೊತೆ ಕುತ್ಕೊಂಡು ಊಟ ಮಾಡಬೇಕು ಅಂತಲೇ ಆಗ ಬಯಸುವಂಥದ್ದು. ಹಾಗಾಗಿ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡಿದ್ರೆ ಒಂದು ಉಲ್ಲಾಸಭರಿತ ವಾತಾವರಣದಲ್ಲಿ ಆಹಾರನ ಸೇವಿಸಿದಾಗೂ ಆಗತ್ತೆ, ಮತ್ತು ಊಟದ ಸಮಯದ ಪೂರ್ಣ ಸದುಪಯೋಗನೂ ಅಲ್ಲಿ ಆಗತ್ತೆ. ಇದುವರೆಗೆ ನಾವು ನೆಲದ ಮೇಲೆ ಕುತ್ಕೊಂಡು ಊಟ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಅನ್ನೋದನ್ನು ನೋಡಿದ್ವಿ. ಆದರೆ ಕೆಲವೊಂದು ಅನಿವಾರ್ಯ ಸಂದರ್ಭಗಳಲ್ಲಿ, ಉದಾಹರಣೆಗೆ ವೃದ್ಧರಿಗೆ, ಅಶಕ್ತರಿಗೆ, ರೋಗಿಗಳಿಗೆ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡುವಂಥದ್ದು ತುಸು ಕಷ್ಟದ ಕೆಲಸನೇ ಹೌದು. ಅಂಥವರು ಅಗತ್ಯವಾಗಿ ಕುರ್ಚಿಯ ಮೊರೆ ಹೋಗಬಹುದು. ಆದರೆ ಈ ರೀತಿಯ ಯಾವುದೇ ಪರಿಸ್ಥಿತಿ ಇಲ್ಲ, ಆರೋಗ್ಯವಾಗಿಯೇ ಇದ್ದೀರಾ ಅನ್ನೋದಾದರೆ ನೀವು ಪ್ರತಿನಿತ್ಯ ಅಥವಾ ಆಗಾಗ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡುವಂತಹದ್ರ ಪ್ರಯೋಜನವನ್ನು ಪಡ್ಕೊಳ್ಬಹುದು.